ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕರೆತಂದವರ ಜೊತೆ ದರ್ಶನ್ ಇರೋ ಫೋಟೋಗಳು ರಿಕವರಿ ಆಗಿದ್ದು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಡಲಾಳದಲ್ಲಿ ಕ್ರೌರ್ಯ, ಮುಖದಲ್ಲಿ ನಗು, ಶೆಡ್ ಒಳಗೆ ಅದೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೆ ಅದೇ ಶೆಡ್ನ ಹೊರಗೆ ಇವರು ಫೋಟೋ ಕ್ಲಿಕ್ ಮಾಡಿಕೊಂಡಿದ್ದಾರೆ. ಅಂದ ಹಾಗೆ ರೇಣುಕಾಸ್ವಾಮಿಯನ್ನ ಆಗವತ್ತು ಚಿತ್ರದುರ್ಗದಿಂದ ಹೊತ್ತು ತಂದು ಪಟ್ಟಣಗೆರೆ ಶೆಡ್ಗೆ ಹಾಕಿದವರ ಜೊತೆ ಅದೇ ಶೆಡ್ನ ಹೊರಭಾಗದಲ್ಲಿ ನಿಂತು ದರ್ಶನ್ ಕೊಟ್ಟಿರುವ ಪೋಸ್ಗಳಿವು. ಇದೇ ಫೋಟೋಗಳಿಂದ ದರ್ಶನ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ರೇಣುಕಾಸ್ವಾಮಿಯನ್ನ ಕರೆತಂದವರ ಜೊತೆ ಶೆಡ್ನಲ್ಲಿ ದರ್ಶನ್ ಫೋಟೋ. ಪುನೀತ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಫೋಟೋ ರಿಟ್ರೀವ್. ಟಿವಿ9 ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಫೋಟೋ. ಅದೇನು ಸ್ಟೈಲು, ಕಿರಾತಕ ಫ್ಯಾನ್ಸ್ ಕೇಳಿದ್ರು ಅಂತ ದರ್ಶನ್ ಹೇಗೆ ಪೋಸ್ ಕೊಟ್ಟಿದ್ದಾರೆ ನೋಡಿ. ಈ ಫೋಟೋ ಕ್ಲಿಕ್ಕಿಸಿರೋದು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಬರ್ಬರವಾಗಿ ಕೊಲೆ ಮಾಡಿದ ಪಟ್ಟಣಗೆರೆ ಶೆಡ್ನಲ್ಲಿ. ಫೋಟೋದಲ್ಲಿ ಇರೋರೆಲ್ಲ ರೇಣುಕಾಸ್ವಾಮಿಗೆ ಥಳಿಸಿದವರು, ದರ್ಶನ್ರ ಪಕ್ಕಾ ಫ್ಯಾನ್ಸ್ಗಳು. ಅವತ್ತು ಜೂನ್ 8 A6 ಜಗದೀಶ್, A7 ಅನುಕುಮಾರ್ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ A8 ರವಿ ಕಾರಿನಲ್ಲೇ ಎತ್ತಾಕೊಂಡು ಬಂದಿದ್ರು. ದರ್ಶನ್ ಸೆಟ್ಗೆ ಎಂಟ್ರಿ ಕೊಡ್ತಿದ್ದಂತೆ ಬಾಸ್ ಒಂದು ಫೋಟೋ ಪ್ಲೀಸ್ ಅಂತ ಕೇಳಿಕೊಂಡಿದ್ರು. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ ಅಂತ ದರ್ಶನ್ ನಿಗಿ ಅಂತಿದ್ರು. ಆದ್ರೆ ಚಿತ್ರದುರ್ಗದಿಂದ ತನಗಾಗಿ ರೇಣುಕಾಸ್ವಾಮಿಯನ್ನ ಎಳೆತಂದಿದ್ದ ಅಭಿಮಾನಿಗಳ ಜೊತೆ ನಗುತ್ತಲೇ ಪೋಸ್ ಕೊಟ್ಟಿದ್ರು. ಅವತ್ತು ಸಂಜೆ 6:50 ಸುಮಾರಿನಲ್ಲಿ A6 ಜಗದೀಶ್, A7 ಅನುಕುಮಾರ್, A8 ರವಿ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ರು. ಕೊಲೆ ಕೇಸ್ ಬಯಲಿಗೆ ಬರ್ತಿದ್ದಂತೆ ಅಲರ್ಟ್ ಆದ ಆರೋಪಿ ಪುನೀತ್ ತನ್ನ ಮೊಬೈಲ್ನಲ್ಲಿ ಹಿಡಿದಿದ್ದ ಇದೇ ಫೋಟೋಗಳನ್ನ ಡಿಲೀಟ್ ಮಾಡಿದ್ದ. ಆದ್ರೆ ಪುನೀತ್ ಮೊಬೈಲ್ನ FSLಗೆ ಕಳಿಸಿದ್ದ ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರು ಡಿಲೀಟ್ ಆಗಿದ್ದ ಇದೇ 8 ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಟಿವಿ9ಗೆ ಈ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿವೆ. 8 ಫೋಟೋ, 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್. ಈ ಫೋಟೋಗಳ ಜೊತೆ FSL ರಿಪೋರ್ಟ್, ಕೆಲ ಸಾಕ್ಷ್ಯಗಳ ಹೇಳಿಕೆ, ಆರೋಪಿ ಸೇರಿದಂತೆ 1300 ಪುಟಗಳ 2ನೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ACP ಚಂದನ್ ಕುಮಾರ್ 57ನೇ CCH ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಕೋರ್ಟ್ಗೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ. ಬರೋಬ್ಬರಿ 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ರಿಟ್ರೀಟ್ ಮಾಡಿರುವಂತಹ 8 ಫೋಟೋಗಳು ಕರಾಳ ಸತ್ಯವನ್ನ ಹೇಳ್ತಿದ್ದಾವೆ ಅಂತ ಹೇಳಲಾಗ್ತಿದೆ. 2ನೇ ಚಾರ್ಜ್ ಶೀಟ್ ಡೆವಿಲ್ಗೆ ಟೆನ್ಷನ್ ತಂದಿಟ್ಟಿದೆ. ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾಗಿರುವ 8 ಫೋಟೋಗಳು ದರ್ಶನ್ಗೆ ಮುಳುವಾಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ. ಕ್ಯಾಮರಾಮನ್ ಮುತ್ತು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.